ಕೈಲಾಸ ಪರ್ವತದಲ್ಲಿ ಸಂಹಾರದೇವರಾದ ಭಗವಾನ್ ಶಿವನ ಪವಿತ್ರ ನಿವಾಸದಲ್ಲಿ ಭಗವಾನ್ ವಿಷ್ಣು ಶಿವನ ದರ್ಶನಕ್ಕಾಗಿ ಆಗಮಿಸಿದರು. ಪ್ರವೇಶದ್ವಾರದಲ್ಲಿ ವಿಷ್ಣು ತಮ್ಮ ನಂಬಿಗಸ್ತ ವಾಹನವಾದ ಗರುಡನನ್ನು ಬಿಟ್ಟು ಒಳಗೆ ಪ್ರವೇಶಿಸಿದರು. ಗರುಡನು ಶಾಂತವಾದ ಪರ್ವತ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಕುಳಿತಿದ್ದ. ಸುತ್ತಮುತ್ತ ನೋಡುವಾಗ ಗರುಡನ ದೃಷ್ಟಿ ಏಕಾಏಕಿ ಪ್ರವೇಶದ ಬಾಗಿಲಿನ ಮೇಲ್ಭಾಗದಲ್ಲಿ ಕುಳಿತಿದ್ದ ಚಿಕ್ಕ ಹಕ್ಕಿಯ ಮೇಲೆ ಬಿದ್ದಿತು. ಆ ದೃಶ್ಯದಿಂದ ಮಾರುಹೋಗಿ ಅವನು ಯೋಚಿಸಿದನು, ಎಂತಹ ಅದ್ಭುತ ಸೃಷ್ಟಿ! ಇದೇ ಸೃಷ್ಟಿಕರ್ತ ಈ ಎತ್ತರದ ಪರ್ವತಗಳನ್ನು ನಿರ್ಮಿಸಿದ್ದಾನೆ, ಇದೇ ಕೈಯಿಂದ ಈ ಸಣ್ಣ ಹಕ್ಕಿಯನ್ನು ಕೂಡ ರೂಪಿಸಿದ್ದಾನೆ, ಇವೆರಡೂ ಸಮಾನವಾಗಿ ಅದ್ಭುತವಲ್ಲವೇ? ಅಷ್ಟರಲ್ಲಿ ಮೃತ್ಯದೇವ ಯಮಧರ್ಮರಾಜನು ತನ್ನ ಮಹಾಕೃಷ್ಣ ಎಮ್ಮೆ ಮೇಲೆ ಸವಾರಿ ಮಾಡಿ ಪ್ರವೇಶದ್ವಾರವನ್ನು ದಾಟಿದರು. ಬಾಗಿಲಿನ ಮೇಲಿದ್ದ ಹಕ್ಕಿಯ ಮೇಲೆ ಅವರ ದೃಷ್ಟಿ ಕ್ಷಣಕಾಲ ಬಿತ್ತು. ಅವರ ಭ್ರೂಕುಟಿಲ ಸ್ವಲ್ಪ ಎದ್ದಿತು, ನಂತರ ಅವರು ಒಳಗೆ ಪ್ರವೇಶಿಸಿದರು. ಗರುಡನು ಇದನ್ನು ಗಮನಿಸಿ ಚಿಂತಿತನಾದನು. ಯಮನ ದೃಷ್ಟಿ ಯಾರ ಮೇಲೆ ಬೀಳುತ್ತದೋ ಅವರ ಜೀವನ ಅಂತ್ಯವಾಗುವುದು ಎಂದು ಜನನಂಬಿಕೆ. ನಿಶ್ಚಯವಾಗಿ ಈ ಹಕ್ಕಿಯ ಕಾಲ ಸನ್ನಿಹಿತವಾಗಿದೆ. ಯಮನು ಹಿಂದಿರುಗುವಾಗ ಇದರ ಪ್ರಾಣವನ್ನು ತೆಗೆದುಕೊಳ್ಳುತ್ತಾನೆ. ನಾನು ಇದನ್ನು ರಕ್ಷಿಸಲೇಬೇಕು. ಸಹಾನುಭೂತಿಯ ಭಾವದಿಂದ ಗರುಡನು ಹಾರಿಹೋಗಿ ತನ್ನ ಬಲಿಷ್ಠ ಪಂಜೆಗಳಿಂದ ಆ ಹಕ್ಕಿಯನ್ನು ಎತ್ತಿಕೊಂಡು ಸಹಸ್ರಾರು ಮೈಲಿಗಳ ದೂರದ ಅರಣ್ಯವೊಂದಕ್ಕೆ ಹಾರಿದನು. ಅಲ್ಲಿ ಹರಿಯುತ್ತಿದ್ದ ಚಳಿ ನೀರಿನ ಹಳ್ಳದ ದಡದ ಬಳಿ ಹಕ್ಕಿಯನ್ನು ಕಲ್ಲಿನ ಮೇಲೆ ಇಟ್ಟು ಇಗೋ ಸುರಕ್ಷಿತ ಎಂದು ಭಾವಿಸಿದನು. ನಂತರ ನೆಮ್ಮದಿಯಿಂದ ಕೈಲಾಸ ಪ್ರವೇಶದ್ವಾರದ ಬಳಿ ಮರಳಿ ಬಂದನು. ಶೀಘ್ರದಲ್ಲೇ ಯಮನು ಹೊರಬಂದರು. ಗರುಡನು ಗೌರವದಿಂದ ಕೇಳಿದನು, ಪ್ರಭು ಯಮ, ನೀವು ಒಳಗೆ ಪ್ರವೇಶಿಸುವಾಗ ಆ ಚಿಕ್ಕ ಹಕ್ಕಿಯನ್ನು ನೋಡಿ ಸ್ವಲ್ಪ ಆಲೋಚನೆಯಲ್ಲಿ ಮುಳುಗಿದಿರಿ. ದಯವಿಟ್ಟು ಕಾರಣ ತಿಳಿಸಿ. ಯಮನು ಮಂದಹಾಸ ಮಾಡಿ ಉತ್ತರಿಸಿದರು, ಹೌದು, ಆ ಹಕ್ಕಿಯ ಮರಣ ಇನ್ನೂ ಕೆಲವು ಕ್ಷಣಗಳಲ್ಲಿ ಅರಣ್ಯದ ಮಧ್ಯೆ ಹಳ್ಳದ ದಡದಲ್ಲಿ ಒಂದು ಅಜಗರದ ಬಾಯಲ್ಲಿ ಸಂಭವಿಸಬೇಕೆಂದು ವಿಧಿಯಲ್ಲಿತ್ತು. ಅದನ್ನು ನೋಡಿದಾಗ ಅಷ್ಟು ದೂರ ಅದು ಹೇಗೆ ತಲುಪಲಿದೆ ಎಂದು ನಾನು ಆಶ್ಚರ್ಯಪಟ್ಟೆ. ಈಗ ತಿಳಿಯಿತು, ನೀನೇ ಅದನ್ನು ಅಲ್ಲಿಗೆ ಕರೆದೊಯ್ದೆ. ವಿಧಿಯ ಕ್ರಿಯೆ ನಿನ್ನ ಮೂಲಕವೇ ನೆರವೇರಿತು. ಹೀಗೆಂದು ಯಮನು ಮುಗುಳ್ನಗುತ್ತಾ ಹೊರಟರು. ಗರುಡನು ಆಳವಾದ ಸತ್ಯವನ್ನು ಅರಿತನು. ದಯೆ ಮಹತ್ತಾದ ಗುಣವಾದರೂ ವಿಧಿಯ ನಿಯಮವನ್ನು ಬದಲಾಯಿಸಲು ಯಾರಿಗೂ ಸಾಧ್ಯವಿಲ್ಲ. ದೈವಿಕ ಶಕ್ತಿಯೂ ಸಹ